ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಸೊ ಇವತ್ತಿನ ಕ್ಲಾಸಲ್ಲಿ ಕ್ಲಾಸ್ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ಲಾಂಗ್ ಫಾರ್ಮ್ ವಿಡಿಯೋ ಮಕ್ಕಳೇ. ಸೊ ಇದರಲ್ಲಿ ನೀವು ಸಿಕ್ಕಾಪಟ್ಟೆ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿರುವಂಥ ಒಂದು ಕಮೆಂಟ್ಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಅಂದರೆ ಕೆಲವು ಎಲ್ಲರೂ ಆಲ್ಮೋಸ್ಟ್ ಹೇಳಿದ್ದೀರಾ, ಸರ್ ನನಗೆ 7 days ಪ್ಲ್ಯಾನ್ ಕೊಡಿ. ಅಂದರೆ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಅದಕ್ಕೆ ಒಂದು ವಾರಕ್ಕಿಂತ ಮುಂಚೆ ನಾನು ಏನಾದರೂ ಪ್ರಿಪೇರ್ ಆಗಿಲ್ಲ ಅಂದರೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ. ಬಟ್ ನಾನು ಹೇಳೋದೇನೆಂದರೆ, ಇನ್ನೂ ನಿಮ್ಮ ಕ್ವಾರ್ಟರ್ಲಿಗೆ 3 to 4 weeks ಇದೆ ಮಕ್ಕಳೇ. ಸೊ ದಯವಿಟ್ಟು ಆ ಕೊನೆ ಕ್ಷಣಕ್ಕೆ ತನಕ ಹೋಗಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ನೀವು ಹೋದರೆ ಅದಕ್ಕೆ 7 days ಪ್ಲ್ಯಾನ್ ನೀವು ಏನು ಮಾಡ್ಬೋದು ಅಂದರೆ 35ಗೆ ಕನಿಷ್ಠ ಔಟ್ ಬರೋಷ್ಟು, ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 35 ಮೇಲೆ ಬರೋಕ್ಕೆ ನಾನು ಏನು ಮಾಡಬೇಕು ಅಂತ ಸುಮಾರು ಜನ ಕೇಳಿದ್ರಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಮಕ್ಕಳೇ. ಸೊ ಈ ವಿಡಿಯೋ ನೋಡ್ತಾ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಕ್ಲಾಸ್ಮೇಟ್ಸ್ ಯಾರಾದಿದ್ರೆ ದಯವಿಟ್ಟು ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಹಾಕೋದನ್ನ ಮರೆಯೋಕ್ಕೆ ಹೋಗ್ಬೇಡಿ ಮಕ್ಕಳೇ. ಸೊ ಅದೇ ಥರ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು PU ಮಕ್ಕಳಿಗೆ ಆಗುವಂಥ ಎಕ್ಸಾಮ್ ರಿಲೇಟೆಡ್ ಟಾಪಿಕ್ಸ್ ರಿಲೇಟೆಡ್, ಸಬ್ಜೆಕ್ಟ್ಸ್ ರಿಲೇಟೆಡ್ ಹಾಗೂ ನಿಮ್ಮ ಕಾಂಪಿಟೇಟಿವ್ KCET ನೀಟ್ ರಿಲೇಟೆಡ್ ಟಾಪಿಕ್ಸ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಮಕ್ಕಳೇ. ಎಸ್, ಬನ್ನಿ ಇವತ್ತಿನ ಲಾಂಗ್ ಫಾರ್ಮ್ ವಿಡಿಯೋಗೆ ಹೋಗೋಣ. ಸ್ಪೆಸಿಫಿಕಲಿ ಕೆಮಿಸ್ಟ್ರಿಯಲ್ಲಿ 35 out of 35 ಎಲ್ರಿಗೂ ಗೊತ್ತು, ನಿಮ್ಮ ಕ್ವಾರ್ಟರ್ಲೀಸ್ ಇನ್ನೇನು ಈ ಮಂತ್ ಎಂಡಲ್ಲಿ ಬರುತ್ತೆ ಅಥವಾ August ಫಸ್ಟ್ ವೀಕಲ್ಲಿ ನಡೆಯುತ್ತೆ. ಎಸ್, ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ನಡೆಯುವಂಥ ಕೆಮಿಸ್ಟ್ರಿ 35 ಮಾರ್ಕಲ್ಲಿ ಔಟ್ ಆಫ್ 40 ಫಸ್ಟ್ PUC ಆದರೂ ಇರ್ಬೋದು, ಸೆಕೆಂಡ್ PUC ಮಕ್ಕಳಾದರೂ ಇರ್ಬೋದು, 35ಕ್ಕೆ 35 7 days ಪ್ಲ್ಯಾನ್ ನಾನು ತರ್ತಾ ಇದ್ದೀನಿ. ನೀವೇನಾದರೂ 7 days ಪ್ಲ್ಯಾನ್ ಬೇಡ ಸರ್ ನನಗೆ ಮುಂಚೆನೇ ಪ್ರಿಪೇರ್ ಮಾಡಬೇಕಂದ್ರೆ, ಇವಾಗ ಏನು ಐಡಿಯಾಸ್ನ ನಾನು ನಿಮ್ಗೆ ಹೇಳ್ಕೊಡ್ತಿರ್ತೀನೋ ಅದನ್ನು 7 days ಪ್ಲ್ಯಾನ್ ಬದಲು 7 into 2 ಹಾಕಿದ್ರೆ 2 weeks ಪ್ಲ್ಯಾನ್ 14 days ಪ್ಲ್ಯಾನ್ ಆಗುತ್ತೆ. 7 3 21 ಅಂದರೆ 3 weeks ಅಂದರೆ 21 days ಪ್ಲ್ಯಾನ್ ಆಗುತ್ತೆ. ನೀವು ಅದಕ್ಕೆ 3 days ಎಕ್ಸ್ಟ್ರಾ ಅಂತ ಹಾಕೊಂಡು ಹೋಗ್ಬೋದು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಸಾರಿ, ಬನ್ನಿ ಇವಾಗ ಕ್ಲಾಸ್ಗೆ ಹೋಗೋಣ. ಸೊ ಕೆಮಿಸ್ಟ್ರಿಯಲ್ಲಿ 35ಕ್ಕೆ 35 ನಿಮ್ಮ ಕ್ವಾರ್ಟರ್ಲಿ ಸ್ಕೋರ್ ಮಾಡಿ ಹೇಗೆ ಯಶಸ್ವಿ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜನರಲ್ ಆಗಿ PU1 PU2 ಮಕ್ಕಳಿಗೆ ಹೇಳ್ಕೊಡ್ತೀನಿ. ಎಸ್, ಸೊ ಫಸ್ಟ್ ನೀವು ಏನು ಮಾಡಬೇಕು, ಎಸ್, ಎಲ್ಲೆಲ್ಲ ನೀವು ಮಾರ್ಕ್ಸ್ ಲೂಸ್ ಮಾಡ್ತೀರಾ, ಎಲ್ಲೆಲ್ಲ ನಿಮಗೆ ಮಾರ್ಕ್ಸ್ ಹೋಗೋ ಅಂತ ಇದು ಇರುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಎಲ್ಲೆಲ್ಲ ಮಾರ್ಕ್ಸ್ನ ನೀವು ಲೂಸ್ ಮಾಡ್ತೀರಾ ಅದನ್ನು ಫಸ್ಟ್ ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನು ಎಲಿಮಿನೇಟ್ ಮಾಡಬೇಕು ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ನಂಬರ್ 1 ನೀವು ಇಲ್ಲಿ ನೋಡಿದ್ರೆ, ಎಸ್, ನೀವು ಇಲ್ಲಿ PPT ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ರೀಡಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್, ಗಂಟು ಪಾಠ ಮಾಡ್ತಿದ್ರೆ. ಸೊ SSLC ಮಕ್ಕಳು SSLCಯಿಂದ PUC ಬಂದ ಮೇಲೆ ಕೂಡ PU ಕಾನ್ಸೆಪ್ಟ್ನ ಗಂಟು ಪಾಠ ಮಾಡ್ತಾರೆ. ಅಂದರೆ ಕೂತ್ಕೊಂಡು ಅದು ಏನಂತಾನೆ ಅರ್ಥ ಆಗಿರಲ್ಲ, ಸುಮ್ಮನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಎಕ್ಸಾಮ್ಗೆ ಹೆಲ್ಪ್ ಆಗಲ್ಲ. ಬಿಕಾಸ್ PU ಪೋರ್ಷನ್ಸ್ ನಿಮಗೆ ಗೊತ್ತು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಎಷ್ಟು ಅಂತ ನೀವು ಪ್ರಾಕ್ಟೀಸ್ ಮಾಡಿ ಅಂತ ತಲೆಯಲ್ಲಿ ಇಟ್ಕೋತೀರಾ. ಸೊ ಅರ್ಥ ಮಾಡ್ಕೊಳ್ಳದೆ ನೀವೇನಾದರೂ ಟಾಪಿಕ್ನ ಓದ್ತಾ ಇದ್ರೆ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಟಾಪಿಕ್ಸ್ನ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ಶುರು ಮಾಡ್ಕೊಳ್ಳಿ ಮಕ್ಕಳೇ. ಪಾಯಿಂಟ್ ನಂಬರ್ 2, ಸ್ಟಡಿಂಗ್ 1 day ಬಿಫೋರ್ ದಿ ಎಕ್ಸಾಮ್. ಇದು ಯಾವುದೇ ಕಾರಣಕ್ಕೂ ನಡೆಯಲ್ಲ. ಸೊ ನಿಮ್ಮ ಪ್ರಿಪ್ರೇಷನ್ಸು 1 ತಿಂಗಳು 2 ತಿಂಗಳು ಅಟ್ಲೀಸ್ಟ್ 1 ವಾರಕ್ಕಿಂತ ಮುಂಚೆನೇ ಇರಬೇಕು. ಪ್ರತಿ ಚಾಪ್ಟರ್ಸ್ಗೂ ಅದು ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಒಂದಿನ ಮುಂಚೆ ನೀವೇನಾದರೂ ಓದ್ಕೊಂಡ್ರೆ ದೇವ್ರ ದಯದಿಂದ ಪಾಸ್ ಆಗ್ಬೋದು ಏನೋ, ಬಟ್ ಔಟ್ ಅಥವಾ ಸೆಂಟಮ್ ಮಾರ್ಕ್ಸು 35ಕ್ಕೆ 30+ ಬರೋದಂತೂ ಕನಸು ಮಕ್ಕಳೇ. ಸೊ ದಯವಿಟ್ಟು ಒಂದಿನ ಮುಂಚೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದನ್ನ ಬಿಟ್ಬಿಡಿ, ಒಂದಿನ ಮುಂಚೆ ರಿವಿಷನ್ನ ಹಾಕ್ಕೊಳ್ಳಿ. ಎಸ್, ಇಗ್ನೋರಿಂಗ್ NCERT ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್. ಸೊ ಕ್ವಾರ್ಟರ್ಲಿಗೆ ನಿಮಗೆಲ್ಲ ಗೊತ್ತು PYQsನ ಓದಿ ಅಂತ ಹೇಳ್ತಾರೆ. PYQs ಜೊತೆಗೆ ನಿಮ್ಮ NCERT ಎಕ್ಸಾಂಪಲ್ಸ್ ಅಂದರೆ ಎಲ್ಲ ಚಾಪ್ಟರ್ಗೂ ಟೆಕ್ಸ್ಟ್ ಬುಕ್ಕಲ್ಲಿ NCERT ಎಕ್ಸಾಂಪಲ್ಸನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಆ NCERT ಎಕ್ಸಾಂಪಲ್ಸು ಎಲ್ಲಿ ನೀವು ನೋಡ್ಬೋದು ಅಂದರೆ ಸಾಲ್ವೇಷನ್ ಬೇರೆ, ಲಾಸ್ಟಲ್ಲಿ ಸಮ್ ಬೇರೆ, ಎಕ್ಸಸೈಸ್ ಬೇರೆ. NCERT ಎಕ್ಸಾಂಪಲ್ಸ್ ಅಂದರೆ ಅವರೇ ಸಾಲ್ವ್ ಮಾಡಿರ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕ್ವೆಶನ್ನ ಕೊಟ್ಬಿಟ್ಟು. ಫಾರ್ ಎಕ್ಸಾಂಪಲ್ ಮೊಲಾರಿಟಿ ಅಂತ ಟಾಪಿಕ್ ಇರುತ್ತೆ, ಮೊಲಾರಿಟಿಗೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಅವರೇ ಎಕ್ಸಾಂಪಲ್ ಕೊಟ್ಟಿರ್ತಾರೆ. ಆ ಥರ NCERT ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಕ್ಕೆ ಮರಿಬೇಡಿ. ಪಾಯಿಂಟ್ ನಂಬರ್ 2, ನೋ ರಿವಿಷನ್. ಅಂದರೆ ನೆಕ್ಸ್ಟ್ ಪಾಯಿಂಟ್, ನೋ ರಿವಿಷನ್. ಸೊ ನೀವು ರಿವಿಷನ್ ಇಲ್ಲದೆ ತಿರ್ಗಾ ರಿವೈಸ್ ಮಾಡ್ದೇನೆ ಒಂದು ಟಾಪಿಕ್ಕಿಂದ ಇನ್ನೊಂದು ಟಾಪಿಕ್ಗೆ ನೀವು ಮೂವ್ ಆನ್ ಆದರೆ ಸೊ ಓದಿರುವಂಥ ಹಳೆ ಟಾಪಿಕ್ಕು ಮರೆಯುವಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ ಕಾರಣದಿಂದ ರಿವಿಷನ್ ಮಾಡೋದು ಖಚಿತ ಮಕ್ಕಳೇ, ರಿವಿಷನ್ ಮಾಡಲೇಬೇಕು. ಸೊ ಈ ಪಾಯಿಂಟ್ನ ನೀವು
ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ನೋ ರಿವಿಷನ್ ಮಾಡು, ನಾನು ರಿವಿಷನೇ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ರಿವಿಷನ್ಸ್ನ ಬೇಗ ಶುರು ಹಚ್ಕೊಬಿಡಿ. ನಾಟ್ ಸಾಲ್ವಿಂಗ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಂದರೆ PYQs ನಾನು ಹೇಳಿದ್ನಲ್ಲ. ಸೊ ಕ್ವಾರ್ಟರ್ಲಿಗೂ ಅಪ್ಲೈ ಆಗುತ್ತೆ, ಯಾವುದೇ ಎಕ್ಸಾಮ್ಗೂ ಅಪ್ಲೈ ಆಗುತ್ತೆ. PYQsನ ನೀವು ನೀವು ಚಾಪ್ಟರ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರೋ ಸೊ ಅದನ್ನು ನೀವು ಫಾಲೋಅಪ್ ಮಾಡಿಲ್ಲ ಅಂದರೆ ಎಕ್ಸಾಮಲ್ಲಿ ಅಂಥ ಕ್ವಶನ್ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಮಿಸ್ ಔಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ಸೊ ಎಸ್, ಈ ಪಾಯಿಂಟ್ಸ್ ಎಲ್ಲ ನೀವು ಫಾಲೋಅಪ್ ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ ಮಕ್ಕಳೇ. ಬಿಕಾಸ್ ಇದೆಲ್ಲ ನಿಮ್ಮ ಕಮ್ಮಿ ಮಾರ್ಕ್ಸ್ಗೆ ತೋರಿಸುವಂಥ ದಾರಿ. ಅರ್ಥ ಆಗ್ತಿದೆಯಲ್ಲ? ಸೊ ಇದೆಲ್ಲ ನೀವು ಫಾಲೋಅಪ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮಾರ್ಕ್ಸ್ ಜಾಸ್ತಿ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಸೊ ಮೂವಿಂಗ್ ಆನ್ ನೆಕ್ಸ್ಟ್, ಸ್ಟಡಿ ಸ್ಮಾರ್ಟ್ ನಾಟ್ ಹಾರ್ಡ್ ಅಂತ ಇದೆ. ಅಂದರೆ 80-20 ರೂಲ್ ಅಂತ ಕರೀತಾರೆ. ಏನು ಸರ್ ಇದು? ಸೊ ಸ್ಟಡಿ ಸ್ಮಾರ್ಟ್ ನಾಟ್ ಹಾರ್ಡ್, ಒಂದೊಂದು ಎಕ್ಸಾಂಪಲ್ ನೋಡೋಣ. ಪಾಯಿಂಟ್ ನಂಬರ್ 1, ಹೈ ವೆಯ್ಟೇಜ್ ಚಾಪ್ಟರ್ನ ಫೋಕಸ್ ಮಾಡಬೇಕು. ಸೊ ಇವಾಗ ಕ್ವಾರ್ಟರ್ಲಿ ಅಂದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅಥವಾ 4 ಚಾಪ್ಟರ್ಸ್ ಇರುತ್ತೆ ಪರ್. ಇವಾಗ ಕೆಮಿಸ್ಟ್ರಿಗೆ ಬಂದರೆ ಫಸ್ಟ್ PUC ಮಕ್ಕಳಿಗೆ ಯಾವ್ದಿದೆ? ಸೊ ಫಸ್ಟ್ ಚಾಪ್ಟರ್ ಆಗಿರುವಂಥ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ, ಅದಾದಮೇಲೆ ನೆಕ್ಸ್ಟ್ 2ನೇ ಚಾಪ್ಟರ್ ಬಂದುಬಿಟ್ಟು ಪೀರಿಯಾಡಿಕ್ ಪ್ರಾಪರ್ಟಿ ಆ್ಯಂಡ್ ಕ್ಲಾಸಿಫಿಕೇಷನು, ಅದಾದಮೇಲೆ ಜನರಲ್ ಆರ್ಗಾನಿಕ್ ಕ್ಲಾಸಿಫಿಕೇಷನ್ ಅಂದರೆ ಜನರಲ್ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ತನಕ ನಿಮ್ಮ ಸಿಲೆಬಸ್ಸು. ಸೊ ಈ 3ರಲ್ಲಿ ಯಾವುದು ಹೈ ವೆಯ್ಟೇಜ್ ಚಾಪ್ಟರ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಸ್ಟಾರ್ಟಿಂಗ್ 2 ಚಾಪ್ಟರ್ಸ್ ಯಾವ್ದು ಪೀರಿಯಾಡಿಕ್ ಪ್ರಾಪರ್ಟಿ ಆ್ಯಂಡ್ ಕ್ಲಾಸಿಫಿಕೇಷನು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಲ್ವಾ. ಸೊ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಂತೂ ಸಿಕ್ಕಾಪಟ್ಟೆ ಟಾಪಿಕ್ಸ್ ಇದೆ. ಮೊಲಾಲಿಟಿ ಮತ್ತು ಫಿಸಿಕಲ್ ಪ್ರಾಪರ್ಟೀಸು, ಅಯೋನಿಕ್ ಕ್ಲಾಸಿಫಿಕೇಷನ್ಸು ಅಂತ ಸುಮಾರಿದೆ. ಸೊ ಆ ಫಸ್ಟ್ ಚಾಪ್ಟರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಅದಾದಮೇಲೆ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ಕ್ಲಾಸಿಫಿಕೇಷನ್ಗೆ ಆ ಟ್ರೆಂಡ್ಸ್ ಆಗಿರ್ಬೋದು, ಅಯೋನಿಕ್ ರೇಡಿಯಸ್ಸು, ಅಟಾಮಿಕ್ ರೇಡಿಯಸ್ಸು, ಶೀಲ್ಡಿಂಗ್ ಎಫೆಕ್ಟು, ಈ ಥರ ಕೆಲವೊಂದು ಟಾಪಿಕ್ಸ್ ಜಾಸ್ತಿ ನೀವು ಫೋಕಸ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ 2 ಚಾಪ್ಟರ್ನ ತುಂಬ ಫೋಕಸ್ ಮಾಡಿ. ಆರ್ಗಾನಿಕ್ ಕೆಮಿಸ್ಟ್ರಿ ಹೇಗಿದ್ರು ಅರ್ಧನೂ ಇಲ್ಲ, ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆನೇ ಇದೆ, ಟಿಲ್ ಹೈಪರ್ ಕಾಂಜುಗೇಷನ್ ಅಲ್ವಾ. ಸೊ ಅದರಲ್ಲಿ ಯಾವ್ದು ಇಂಪಾರ್ಟೆಂಟು ಅದನ್ನು ಫೋಕಸ್ ಮಾಡ್ಕೋಬೇಕು ಜಾಸ್ತಿ. ಓಕೆ, ಎಸ್. ನೆಕ್ಸ್ಟ್, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್. ಸೊ ನಿಮ್ಮ PYQsನ ನೀವು ತಗೊಂಡು ಅದರಿಂದ ಯಾವ್ದು ಕ್ವೆಶನ್ ಜಾಸ್ತಿ ಆ ಒಂದು ಸ್ಪೆಸಿಫಿಕ್ ಟಾಪಿಕ್ ಆಗಿರ್ಬೋದು, ಆ ಸ್ಪೆಸಿಫಿಕ್ ಟಾಪಿಕ್ ಅಥವಾ ಸ್ಪೆಸಿಫಿಕ್ ಫಾರ್ಮುಲಾ, ಫಾರ್ ಎಕ್ಸಾಂಪಲ್ ಮೊಲಾಲಿಟಿ ನಾರ್ಮಾಲಿಟಿ ಅಂತ ಪಕ್ಕಾ ಕ್ವಶನ್ಸ್ ಬಂದೇ ಬರುತ್ತೆ. ಆ ಥರ PYQsನ ನೀವು ಹುಡ್ಕಕ್ಕೆ ಶುರು ಮಾಡಬೇಕು ಮಕ್ಕಳೇ. ನೆಕ್ಸ್ಟು, ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಸೊ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅಂದರೆ ಸೊ ಸಮ್ ಬೇಸಿಕ್ ಪ್ರಾಪರ್ಟೀಸ್, ಇದರಲ್ಲಿ ನಿಮಗೆ 5 ಲಾ ಬರುತ್ತೆ ಅಲ್ವಾ, ಫಂಡಮೆಂಟಲ್ ಲಾಸ್ ಅಂದರೆ ಕೆಮಿಕಲ್ ಬಾಂಡಿಂಗ್ ಅದರಲ್ಲಿ ಕೆಮಿಕಲ್ ಕಾಂಬಿನೇಷನ್ಸಲ್ಲಿ ಲಾಸ್ ಬರುತ್ತೆ, ಲಾ ಆಫ್ ಮಾಸ್ ಆಕ್ಷನ್ ಅಲ್ವಾ. ಆ ಥರ ಲಾಸ್ನ ಡೆಫಿನೇಷನ್ ಸಮೇತ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ನ್ಯೂಮರಿಕಲ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು. 3 ಮಾರ್ಕ್ಸ್ಗೆ ಖಂಡಿತವಾಗ್ಲೂ ಮೊಲಾಲಿಟಿ ನಾರ್ಮಾಲಿಟಿ, ಎಂಪರಿಕಲ್ ಫಾರ್ಮುಲಾ, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು PU1 ಮಕ್ಕಳಿಗೆ. ಸೊ PU2 ಮಕ್ಕಳಿಗೆ ನಾನು ಅವ್ರ ಬಗ್ಗೆನೂ ಮಾತಾಡ್ತೀನಿ. ಸೊ PU1 ಫಸ್ಟ್ ಮುಗಿಸ್ಬಿಡ್ತೀನಿ. ಸೊ ಆ ಥರ ನ್ಯೂಮರಿಕಲ್ಸ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಮತ್ತು ಕೆಮಿಕಲ್ ಈಕ್ವೇಷನ್ಸ್, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್, ಸೊ ಅದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಬರ್ಬೋದು. ಅಲ್ಲಿ ಬಿಟ್ಟರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೇಮ್ಡ್ ರಿಯಾಕ್ಷನ್ಸ್ ಅಲ್ವಾ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಕ್ಕಳೇ. ಸೊ ಸೆಕೆಂಡ್ PUCಗೆ ಬಂದರೆ ಅವ್ರಿಗೆ ಏನೇನು ಸಿಲೆಬಸ್ ಇದೆ ಈ ಒಂದು ಫಸ್ಟ್ ಕ್ವಾರ್ಟರ್ಲಿ ಅಂದರೆ ಆಲ್ಕೇನ್ಸ್ ಆ್ಯಂಡ್ ಆಲ್ವರಿನ್ಸು, ಸೊಲ್ಯೂಷನ್ಸ್ ಹಾಗೂ DNF ಬ್ಲಾಕು. ಸೊ 3 ಕಂಪ್ಲೀಟ್ ಚಾಪ್ಟರ್ ಇದೆ. ಸೊ ಸೆಕೆಂಡ್ PUC ಮಕ್ಕಳಿಗೆ ನೀವೇನಾದರೂ ಹೈ ವೈಟೇಜ್ ಚಾಪ್ಟರ್ ಯಾವುದು ಅಂತ ಕೇಳಿದ್ರೆ ಇಟ್ ಇಸ್ ಆಬ್ವಿಯಸ್ಲಿ ನಿಮ್ಮ ಸೊಲ್ಯೂಷನ್ಸು ಅಲ್ವಾ. ಸೊ ಅಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸಲ್ಲಿ ಎಲಿವೇಷನ್, ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟು, ಆಸ್ಮಾಟಿಕ್ ಪ್ರೆಷರ್, ಅದರಿಂದ ಖಂಡಿತವಾಗ್ಲೂ ನ್ಯೂಮರಿಕಲ್ಸ್ ಬಂದೇ ಬರುತ್ತೆ. ಅದು ಬಿಟ್ಟರೆ DNF ಬ್ಲಾಕಲ್ಲಿ ಪ್ರಿಪರೇಷನ್ ಆಫ್ K2CR2O7 ಗೊತ್ತಿದೆ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ, ಅದನ್ನೆಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಆಲ್ಕೇನ್ಸ್ ಆ್ಯಂಡ್ ಆಲ್ವರಿನ್ಸ್ ಆರ್ಗಾನಿಕ್ ಕೆಮಿಸ್ಟ್ರಿ ಬಗ್ಗೆ ಬಂದರೆ ನೀವು ಏನು ಮಾಡಬೇಕು, ನೇಮ್ಡ್ ರಿಯಾಕ್ಷನ್ಸ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಹೈ ವೈಟೇಜ್ ಚಾಪ್ಟರ್ಸ್ನ ಫೋಕಸ್ ಮಾಡಿ, ಫ್ರೀಕ್ವೆಂಟ್ಲಿ ಆ PYQsನ ಕಾನ್ಸಂಟ್ರೇಟ್ ಮಾಡಿ, ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನ್ಯೂಮರಿಕಲ್ಸ್ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ಕೆಮಿಕಲ್ ಈಕ್ವೇಷನ್ಸ್ ಆರ್ ನೇಮ್ಡ್ ರಿಯಾಕ್ಷನ್ಸ್ನ ಸೆಗ್ರಿಗೇಟ್ ಮಾಡಿಕೊಂಡು ಸ್ಟಡಿ ಮಾಡ್ಕೊಳ್ಳಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಇದೇ ಇದರ ಸ್ಮಾರ್ಟ್ ಪ್ಲ್ಯಾನು. ಸೊ ಆ ಒಂದು ಟಾಪಿಕಲ್ಲಿ ಏನೇನು ನೀವು ಫೋಕಸ್ ಮಾಡಬೇಕು ಅಂತ ಎಲ್ಲ ಓದೋ ಬದಲು ಮೇಯ್ನ ನೀವು ಓದ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಮಾರ್ಕ್ಸ್ ಬರ್ಬೋದು ಮಕ್ಕಳೇ. ಅರ್ಥ ಆಗ್ತಿದ್ದಿಲ್ಲ? ಸೊ ಎಸ್, ಅದನ್ನು ನಾವು 80-20 ರೇಷಿಯೋ ಅಂತ ಕರಿತೀವಿ. 80% ಮಾರ್ಕು, 20% ಸ್ಮಾರ್ಟ್ ಪ್ರಿಪರೇಷನ್ಸಲ್ಲೇ ಏನೇನು ಓದ್ಕೋಬೇಕು ಟೆಸ್ಟ್ಗೆ ಅಷ್ಟು ನಮ್ಮ ಹತ್ರ ಓದ್ಕೊಳ್ಳೋದು. ನೆಕ್ಸ್ಟ್, ಸೊ ಈ 7 days ಪ್ಲ್ಯಾನ್ನ ನೀವೇನಾದರೂ ಮುಂಚೆನೇ ಸ್ಟಾರ್ಟ್ ಮಾಡ್ತಾ ಇದ್ರೆ, ಇದು 1 ವೀಕ್ ಆಗಿರುವಂಥ ಪ್ಲ್ಯಾನು, 2 ವೀಕು 3 ವೀಕ್ ಹಿಂದೆ ಮಾಡ್ತಿದ್ರೆ ಒಂದೊಂದು ದಿನಕ್ಕೆ ಅಂತ 3 ದಿವಸ ಕೊಡಿ ಸಾಕು ಅಷ್ಟೇ. ಫಾರ್ ಎಕ್ಸಾಂಪಲ್, ಲರ್ನ್ ಕಾನ್ಸೆಪ್ಟ್ಸ್ ಇನ್ ದಿ ಫಸ್ಟ್ ಡೇ, ಹೊಸ ಕಾನ್ಸೆಪ್ಟ್ಸ್ನ ಓದಕ್ಕೆ ಶುರು ಮಾಡಿ. ಪಾಯಿಂಟ್ ನಂಬರ್ 2, ಸಾಲ್ವ್ ಟೆಕ್ಸ್ಟ್ ಬುಕ್ ಕ್ವಶನ್ಸು, NCERT ಎಕ್ಸಾಂಪ್ಲರ್ಸು ಸಾಲ್ವ್ ಮಾಡಿ.
ಪ್ರಾಕ್ಟೀಸ್ ನ್ಯೂಮರಿಕಲ್ಸ್. ಮೂರನೇ ದಿವಸಕ್ಕೆ ನ್ಯೂಮರಿಕಲ್ಸ್. ಎಲ್ಲ ಚಾಪ್ಟರ್ ನ್ಯೂಮರಿಕಲ್ಸ್ ಇರಲ್ಲ, ಬರೀ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮಾತ್ರ ನ್ಯೂಮರಿಕಲ್ಸ್ ಇರುತ್ತೆ. ಫಸ್ಟ್ PUC ಮಕ್ಕಳಿಗೆ ವಾಟ್ ಇಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ಸೆಕೆಂಡ್ PUC ಮಕ್ಕಳಿಗೆ ಆಲೋ ಆಲ್ಕೆನ್ಸ್ ಆ್ಯಂಡ್ ಆಲೋರಿನ್ಸಲ್ಲಿ ಬರಲ್ಲ, ಬಿಕಾಸ್ ದಟ್ ಇಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಮತ್ತು ಫಸ್ಟ್ 2 ಚಾಪ್ಟರಿಂದ ಬರುತ್ತೆ. ಯಾವುದಪ್ಪ, ಒಂದು ಸೊಲ್ಯೂಷನ್ ಚಾಪ್ಟರಿಂದ ಖಂಡಿತವಾಗ್ಲೂ ನ್ಯೂಮರಿಕಲ್ಸ್ ಬರುತ್ತೆ ಸೆಕೆಂಡ್ PUC ಮಕ್ಕಳಿಗೆ. ಅದು ಬಿಟ್ಟರೆ D and F ಬ್ಲಾಕಲ್ಲಿ ಒಂದೇ ಒಂದು ಕ್ಯಾಲ್ಕುಲೇಷನ್, ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು. μ √(n)(n+2) ಅಂತ, ವೇರ್ n ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಆ ಒಂದು ಕ್ಯಾಲ್ಕುಲೇಷನ್ ಬಿಟ್ಟರೆ ಇನ್ನು ಯಾವುದು ನಿಮಗೆ ಬರಲ್ಲ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸೊ ಕ್ವಾರ್ಟರ್ಲಿ ಟೆಸ್ಟ್ ಪೇಪರ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 5-6 ವರ್ಷದ ಹಿಂದೆ PYQs ನಿಮಗೆ ಬೋರ್ಡ್ ಎಕ್ಸಾಮ್ದು PYQ ಸಿಕ್ಕಿದ್ರೆ ಅಲ್ಲಿ ಆ ಚಾಪ್ಟ್ರಿಂದ ಯಾವ್ಯಾವ ಕ್ವೆಶನ್ಸ್ ರಿಪೀಟ್ ಆಗಿದೆಯೋ ಅದನ್ನು ರೌಂಡ್ ಆಫ್ ಮಾಡ್ಕೊಂಡು ಅದನ್ನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿ ಮಕ್ಕಳೇ. ನೆಕ್ಸ್ಟ್ 5th ಡೇ ನೀವು ಏನೆಲ್ಲ ಸ್ಟಡಿ ಮಾಡಿದ್ರೋ ಅದ್ರದ್ದು ರಿವಿಷನ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮಾಕ್ ಟೆಸ್ಟ್ ತಗೊಳ್ಳೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮಕ್ಕಳೇ. ಮಾಕ್ ಟೆಸ್ಟ್ ಅಂದರೆ ಏನು, ನೀವು ಏನೆಲ್ಲ ಸ್ಟಡಿ ಮಾಡಿದ್ರೋ ಅದ್ರದ್ದು ಏನಾದರೂ ಕ್ವೆಶನ್ ಪೇಪರ್ಸ್ ಎಲ್ಲಾದರೂ ಸಿಕ್ಕಿದ್ರೆ ಅದನ್ನು ನೀವು ಮಾಕ್ ಟೆಸ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಫೈನಲ್ ರಿವಿಷನ್. ಸೊ ಇಷ್ಟೆಲ್ಲ ಆದಮೇಲೆ ನೀವು ಲಾಸ್ಟ್ ಅಂದರೆ ಎಕ್ಸಾಮ್ ನಾಳೆ ಅಂದರೆ ಇವತ್ತು ನೀವೇನು ಮಾಡಬೇಕು, ರಿವಿಷನ್ನ ಶುರು ಮಾಡಿಸ್ಕೋಬೇಕು. ಇಲ್ಲಿ ನೀವು ರಿವಿಷನ್ ಮಾಡುವಂಥ ಟೈಮು ಇಲ್ಲಿ ಕೂತ್ಕೊಂಡು ಓದೋದಲ್ಲ ನೋಡಿ. ಓದಾದ ಮೇಲೆ ಎಷ್ಟು ಸ್ಟೆಪ್ಸ್ನ ನೀವು ಫಾಲೋಅಪ್ ಮಾಡಬೇಕು ನೋಡಿ. ಇಷ್ಟು ಸ್ಟೆಪ್ನ ಫಾಲೋಅಪ್ ಮಾಡಿದ್ರೆ ಮಾತ್ರ ಆ ಸಬ್ಜೆಕ್ಟಲ್ಲಿ ನಿಮಗೆ ಐಡಿಯಾಸ್ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಫೈನಲ್ ಅಂದರೆ ಇನ್ನೇನು ನೆಕ್ಸ್ಟ್ ದಿವಸ ಅಥವಾ ನೆಕ್ಸ್ಟ್ ಒಂದು ದಿವಸ ಗ್ಯಾಪಲ್ಲಿ ಎಕ್ಸಾಮ್ ಇದ್ದರೆ ಆವಾಗ ಕೂತ್ಕೊಂಡು ನೀವು ಲರ್ನಿಂಗ್ ಕಾನ್ಸೆಪ್ಟ್ಸ್ ಮಾಡಿದರೆ ಇದೆಲ್ಲ ಯಾವಾಗ ಮಾಡ್ತೀರಾ? ಇದೆಲ್ಲ ಮಾಡಿದ್ರೇ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಫೈನಲಿ ಹೌ ಟು ಸ್ಟಡಿ ಎವ್ರಿ ಚಾಪ್ಟರ್ ಅಂದರೆ ಇದು ಜನರಲ್ ಆಗೂ ಆಗುತ್ತೆ, ಕೆಮಿಸ್ಟ್ರಿ ಓರಿಯೆಂಟೆಡ್ ಆಗುತ್ತೆ. ನೀವು ಇದನ್ನ ಹೇಗೆ ತಗೋತೀರೋ ಅವಾಗ ನಿಮಗೆ ಬಿಟ್ಟಿರೋದು. ಪಾಯಿಂಟ್ ನಂಬರ್ 1, ರೀಡ್ ಥಿಯರಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ. ಅಕಸ್ಮಾತ್ ಓದ್ಕೊಂಡು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲಲ್ಲಿ ಮಕ್ಕಳೇ ಮ್ಯಾರಥಾನ್ಸ್ ನಡೀತಾ ಇರುತ್ತೆ. ಸೊ ಈ ವಿಡಿಯೋ ಏನಾದರೂ ಅದಕ್ಕಿಂತ ಮುಂಚೆ ಬಂದ್ರೂ ಮ್ಯಾರಥಾನ್ಸ್ನ ದಯವಿಟ್ಟು ನೋಡಿ. ಇಲ್ಲಾಂದರೆ ಒನ್ ಶಾಟ್ ವೀಡಿಯೋಸ್ ಎಲ್ಲ ಕೂಡ ಇದೆ. ನೀವು ಯಾವ ಸಬ್ಜೆಕ್ಟ್ ಕೇಳ್ತಿರೋ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಅದು ಅಷ್ಟೂದು ಚಾಪ್ಟರ್ದು ಒನ್ ಶಾಟ್ ಇದೆ, ಅದನ್ನ ನೋಡ್ಕೊಂಡು ನೀವು ತಿಳ್ಕೊಬೋದು. ಸೊ ರೈಟ್ ನೋಟ್ಸ್ ಅಂದರೆ ವಿಡಿಯೋಸ್ ಅಥವಾ ಟೆಕ್ಸ್ಟ್ ಬುಕ್ಸ್ ನೀವು ಓದ್ತಾ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೋಟ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 3, ಸ್ಟಾರ್ಟ್ ಫಾರ್ಮಲೈಸೇಷನ್ ಅಂದರೆ ಫಾರ್ಮುಲಾಸ್ನ ಮೆಮರೈಸ್ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಓನ್ ವರ್ಡ್ಸಲ್ಲಿ. ಇವಾಗ 10th ಹೆಂಗೆ x = -b + b² - 4ac ಅಂತ ರಿಮೆಂಬರ್ ಮಾಡಿದ್ರು, ಅದೇ ಥರ ಫಾರ್ಮುಲಾಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ನ ಮೆಮರೈಸ್ ಮಾಡೋಕ್ಕೆ ಶುರು ಮಾಡಿ ಆ ಚಾಪ್ಟ್ರಲ್ಲಿ. ನೆಕ್ಸ್ಟು ಸಾಲ್ವ್ ಕ್ವೆಶನ್ಸ್ ನೋಡಿ. ತಿರ್ಗಾ ಹೇಳ್ತಾ ಇದ್ದೀನಿ, PYQಸ್ನ ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ರಿವೈಸ್ ಅಗೇನ್. ಸೊ ಏನೆಲ್ಲ ನೀವು ಮಾಡಿದ್ರು ರಿವಿಷನ್ ಮಾಡ್ಕೊಳ್ಳಿ. ಈ ಸೈಕಲ್ನ ನೀವು ರಿಪೀಟ್ ಮಾಡ್ತಾ ಬಂದರೆ ಕನ್ಸಿಸ್ಟೆಂಟ್ ಆಗಿ ಯಾವ ಟಾಪಿಕ್ಕು, ಯಾವ ಆನ್ಸರು, ಯಾವ ಫಾರ್ಮುಲಾನು ನಿಮಗೆ ಮರ್ತೋಗಲ್ಲ. ಸೊ ನಿಮ್ಮ ಎಕ್ಸಾಮ್ಸ್ ಟೆಸ್ಟು ಎಕ್ಸ್ಪೆಷಲಿ ಕ್ವಾರ್ಟರ್ಲಿನ ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಾ. ಆದರೆ ನೀವು ಟೈಮ್ ಸ್ಪೆಂಡ್ ಮಾಡಿ ಇದೆಲ್ಲ ನೀವು ಮಾಡಬೇಕು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಸೊ 5 ಸೀಕ್ರೆಟ್ ಟಿಪ್ಸ್ ಅಂತ ನಾನು ಆ್ಯಕ್ಚುಲಿ ತಂದಿದ್ದೀನಿ. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ, ಒಂದು ನಿಮಿಷ ಎಲ್ಲ ನೋಡಿ, ಎಕ್ಸಾಮ್ ಟಿಪ್ಸು ಅಂದರೆ ಎಕ್ಸಾಮ್ ಇವಾಗೆಲ್ಲ ಓದ್ಕೊಬಿಟ್ಟಿದ್ದೀರಾ. ಸೊ ಕಂಪ್ಲೀಟಾಗಿ ಚಾಪ್ಟರ್ ಪ್ರಿಪೇರ್ ಆಗಿದ್ದೀರಾ, ಎಲ್ಲ ಕ್ವೆಶನ್ಸು ಗೊತ್ತು, PYQs ನೋಡ್ಕೊಂಡಿದ್ದೀರಾ. ಈ ಚಾಪ್ಟ್ರಲ್ಲಿ ಈ ಕ್ವೆಶನ್ ಇಂಪಾರ್ಟೆಂಟು, ಸುಮಾರು ಸತಿ ರಿಪೀಟ್ ಆಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ. ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ, ವಾಟ್ ಇಸ್ ದಟ್ ಫಾರ್ಮುಲಾಸ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಡೆಫಿನೇಷನ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ, ಥಿಯರಮ್ ಪ್ರಾಕ್ಟೀಸ್ ಮಾಡಿದ್ದೀರಾ. ಇದೆಲ್ಲ ನಿಮ್ಮ ತಲೆಯಲ್ಲಿ ಇದ್ರೂ ಕೂಡ ಫೈನಲ್ ಔಟ್ಪುಟ್ ಏನು, ನಿಮ್ಮ ಎಕ್ಸಾಮ್ ಶೀಟಲ್ಲಿ ಏನು ಬರೀತೀರೋ ಅದು ಮಾತ್ರ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ನೀವು ಎಲ್ಲನೂ ತಲೆಯಲ್ಲಿ ತುಂಬಿಸ್ಕೊಂಡು ಎಕ್ಸಾಮ್ ಪೇಪರಲ್ಲಿ ಅದನ್ನ ನೀಟಾಗಿ ನೀವು ಫಿಲ್ ಮಾಡಿಲ್ಲ ಅಂದರೆ ಸೊ ಯಾವುದೇ ಥರ ಮಾರ್ಕ್ಸ್ ಬರಲ್ಲ, ನೀವು ಓದಿರೋದೆಲ್ಲ ವೇಸ್ಟ್ ಆಗುತ್ತೆ. ಸೊ ಫೈನಲ್ ಪ್ರಿಪರೇಷನ್ ಅಂದರೆ ಎಕ್ಸಾಮ್ ಪೇಪರಲ್ಲಿ ನೀವು ಏನು ಬರೀತೀರೋ ಅದೇ ನಿಮ್ಮ ಮಾರ್ಕ್ಸ್ ಮಕ್ಕಳೇ. ಸೊ ಎಕ್ಸಾಮ್ ಪೇಪರಲ್ಲಿ ಹೇಗೆ ಬರಿಬೇಕು ನೀವು? ಓಕೆ, ಎಸ್, ಇಲ್ಲಿ ನೋಡಿ, ಅಂಡರ್ಲೈನ್ ಕೀವರ್ಡ್ಸ್. ಇವಾಗ ಒಂದು ಡೆಫಿನೇಷನ್ ಬರೀತೀರಾ, ಡೆಫಿನೇಷನ್ ಬರೆದ ಮೇಲೆ ಅಲ್ಲಿ ಏನಾದರೂ SI ಯೂನಿಟ್ ಸಮೇತ ಒಂದು ಫಾರ್ಮುಲಾ ಬರಿತಾ ಇದ್ರೆ ಅದನ್ನು ನೀವು ಕೀವರ್ಡ್ ಸಮೇತ ಅಂಡರ್ಲೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಡಿಫೈನ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಕೇಳಿರ್ತಾರೆ, ಅಥವಾ ವಾಟ್ ಈಸ್ ಲ್ಯಾಂಥನೈಟ್ ಕಂಟ್ರಾಕ್ಷನ್ ಅಂತ ಕೇಳಿರ್ತಾರೆ ಸೆಕೆಂಡ್ PUC ಮಕ್ಕಳಿಗೆ. ಫಸ್ಟ್ PUC ಮಕ್ಕಳಿಗೆ ವಾಟ್ ಈಸ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸೊ ಡಸ್ ಟೆಂಪರೇಚರ್ ಅಫೆಕ್ಟ್ ಮೊಲಾರಿಟಿ ಅಂತ ಕೇಳಿದ್ರೆ ಈ ಡೆಫಿನೇಷನ್ಸ್ ಎಲ್ಲ ನೀವು ಬರೆದಾಗ ಅಂಡರ್ಲೈನ್ ಮಾಡಬೇಕು. ನೇಮ್ಡ್ ರಿಯಾಕ್ಷನ್ಸ್ ಬರೆದಾಗ ಕ್ಯಾಟಲಿಸ್ಟ್ ಎಲ್ಲಿ ಬರುತ್ತೋ ಅಂಡರ್ಲೈನ್ ಮಾಡಬೇಕು. ಆ ಥರ ಅಂಡರ್ಲೈನ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಮಕ್ಕಳೇ. ಪಾಯಿಂಟ್ ನಂಬರ್ 2, ರೈಟ್ ನೀಟ್ಲಿ ದಿ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಕೆಮಿಕಲ್ ಈಕ್ವೇಷನ್ಸ್. ಇನ್ಆರ್ಗ್ಯಾನಿಕ್ ಕೆಮಿಕಲ್ ಈಕ್ವೇಷನ್ಸ್ ಬಗ್ಗೆ ಮಾತಾಡಿದಾಗ
ನಂಬರ್ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಒಂದು ನೀಟಾಗಿ ಸೂಪರ್ ಸಬ್ಸ್ಕ್ರಿಪ್ಟ್ಲ ಕರೆಕ್ಟಾಗಿ ಬರೀ. ಫಾರ್ ಎಕ್ಸಾಂಪಲ್ ನೋಡಿ, CH3+ ಅಂತ ಬರೆದ್ರೆ ನೀಟಾಗಿ ಪ್ಲಸ್ನ ಬರೀಬೇಕು ಮೀತಿಂದ. ಅಕಸ್ಮಾತ್ ಈ ಥರ ಬರೆದ್ರೆ NO3- ಅಂದರೆ ಸೂಪರ್ ಸಬ್ಸ್ಕ್ರಿಪ್ಟ್ ಎಲ್ಲ ಕರೆಕ್ಟಾಗಿರಬೇಕು. ಆ ಚಾರ್ಜಸ್ ಎಲ್ಲ ಎಲ್ಲೆಲ್ಲೋ ಬರೆಯೋದಲ್ಲ, ನೀಟಾಗಿ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ನೀವು ಬರಿಬೋದು ಮಕ್ಕಳೇ, ಅರ್ಥ ಅಥವಾ ನೀಟಾಗಿ ಬರಿಬೇಕು. ನೆಕ್ಸ್ಟು ಶೋ ಆಲ್ ನ್ಯೂಮರಿಕಲ್ ಸ್ಟೆಪ್ಸ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಫಸ್ಟ್ ಕ್ವೆಶನ್ಸಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ಗೀವನ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ಅದಕ್ಕೆ ರಿಲೆವೆಂಟ್ ಫಾರ್ಮುಲಾ ಆದಮೇಲೆ ಸಬ್ಸ್ಟಿಟ್ಯೂಷನ್ ಆದಮೇಲೆ 1 ಅಥವಾ 2 ಸ್ಟೆಪ್ ಸಾಲ್ವೇಷನ್ ಆದಮೇಲೆ ಫೈನಲ್ ಆನ್ಸರು ವಿತ್ SI ಯೂನಿಟ್. ನೀವು ಇದು ಇಷ್ಟು ಬರೆದ್ರೆ ಮಾತ್ರ ನ್ಯೂಮರಿಕಲ್ಸ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀವು ಏನೂ ಬರೀದೆ ನ್ಯೂಮರಿಕಲ್ಸ್ಗೆ ಡೈರೆಕ್ಟಾಗಿ ನೀವು ಆನ್ಸರ್ನ ಬರೆದ್ರೆ 0 ಮಾರ್ಕ್ ಅವಾರ್ಡ್ ಮಾಡ್ತಾರೆ. ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲ, ಥಿಯರಿ ಪಾರ್ಟ್ ಎಕ್ಸಾಮ್ ಮಕ್ಕಳೇ. ನೆಕ್ಸ್ಟ್ ಅಟೆಂಪ್ಟ್ ಈಸಿ ಕ್ವೆಶನ್ ಫಸ್ಟ್. ಇದು ನಿಮಗೆ ಬಿಟ್ಟಿರೋದು. ನೀವು ಈಸಿ ಕ್ವೆಶನ್ ಅಥವಾ ನಿಮಗೆ ಗೊತ್ತಿರುವಂಥ ಕ್ವೆಶನ್ ನೀವು ಫಸ್ಟ್ ಅಟೆಂಡ್ ಮಾಡ್ತಿರೋ ಅಥವಾ ಲಾಸ್ಟಲ್ಲಿ ಅಟೆಂಡ್ ಮಾಡ್ತೀರೋ ನಿಮಗೆ ಬಿಟ್ಟಿರೋದು. ಬಟ್ ಪ್ಲಾನ್ ಮಾಡ್ಕೊಳ್ಳಿ. ಕ್ವೆಶನ್ ಪೇಪರ್ ಕೈಗೆ ಸಿಕ್ಕಿದ ತಕ್ಷಣ ಪ್ಲೀಸ್ ಪ್ಲಾನ್, ಯಾವುದನ್ನ ನಾನು ಫಸ್ಟ್ ಅಟೆಂಡ್ ಮಾಡ್ತೀನಿ, ಯಾವುದನ್ನ ಲಾಸ್ಟಲ್ಲಿ ಅಟೆಂಡ್ ಮಾಡ್ತೀನಿ. ಸೊ ಯಾವಾಗ ಪ್ಲಾನ್ ಮಾಡಬೇಕಂದ್ರೆ ಪೇಪರ್ ಸಿಕ್ಕಿದ ತಕ್ಷಣ ನೀಟಾಗಿ ಎಲ್ಲ ಕ್ವೆಶನ್ಸು MCQ ಇಂದ ಹಿಡಿದು ಫೈನಲ್ 3 ಮಾರ್ಕ್ಸ್ ನ್ಯೂಮರಿಕಲ್ ತನಕ ನೀಟಾಗಿ ಕ್ವೆಶನ್ ಪೇಪರ್ನ ಒಮ್ಮೆ ಎಲ್ಲ ನೋಡಿಬಿಟ್ಟು ಇನ್ನೊಮ್ಮೆ ಆಮೇಲೆ ಅನಲೈಸ್ ಮಾಡ್ಕೊಳ್ಳಿ, ಯಾವ್ದು ಫಸ್ಟು ಯಾವ್ದು ಲಾಸ್ಟು ಅಂತ. ಅರ್ಥ ಆಗ್ತಿದ್ದಿಲ್ಲ? ಸೊ ಕೀಪ್ 10 minutes ಫಾರ್ ರಿವಿಷನ್. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ 1.5 hour ಎಕ್ಸಾಮ್ 35 ಮಾರ್ಕ್ಸ್ಗಿದೆ, ನಾನು ಸುಮ್ಮನೆ ಬರ್ಕೊಂಡು ಹೋಗ್ತೀನಿ ಅಂತ ಟೈಮ್ ಸೆನ್ಸ್ ಇಲ್ಲದೆ ನೀವು ಬರ್ಕೊಂಡು ಹೋದ್ರೆ ಲಾಸ್ಟ್ಗೆ ನೀವು ಬರಿಬೇಕಾಗಿರುವಂಥ ಆನ್ಸರ್ಗೂ ಟೈಮ್ ಸಿಗಲ್ಲ, ಮತ್ತೆ ರಿವಿಷನ್ ಮಾಡೋಕ್ಕೂ. ಲಾಸ್ಟಲ್ಲಿ ಏನು ಸರ್ ರಿವಿಷನ್ ಅಂದರೆ? ಅಲ್ಲಿ ರಿವಿಷನ್ ಅಂದರೆ ಏನೂ ಇಲ್ಲ, ನೀವು ಏನೆಲ್ಲ ಬರ್ದಿರ್ತೀರಾ ಅದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿಬಿಟ್ಟು ಏನಾದರೂ ಕ್ವಶನ್ನ ನಾನು ಬಿಟ್ಬಿಟ್ಟಿದ್ದೀನಾ ಅಂತ ವೆರಿಫೈ ಮಾಡಬೇಕು. ಕ್ರಾಸ್ ಚೆಕ್ ಮಾಡೋಕ್ಕೆ ನಿಮಗೆ ಕನಿಷ್ಠ 10 ನಿಮಿಷಗಳು ಬೇಕೇ ಬೇಕಾಗುತ್ತೆ. ಸೊ ಎಕ್ಸಾಮ್ ಬರೆಯುವಾಗ ಟೈಮ್ ಸೆನ್ಸ್ನ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೊ ಜಾಸ್ತಿ ಟೈಮ್ ಯಾವ ಆನ್ಸರ್ಗೂ ಕೊಡೋಕೆ ಹೋಗ್ಬಿಡಿ, ಯಾವ ಆನ್ಸರ್ಗೆ ಎಷ್ಟೆಷ್ಟು ಟೈಮ್ ಇದೆಯೋ ಅಷ್ಟು ಮಾಡಿ. ಅಟ್ಲೀಸ್ಟ್ ಒಂದು 10 to 15 minutes ಮುಂಚೆ ಮುಗಿಸ್ಬಿಡಿ ಎಕ್ಸಾಮ್ನ. ಮುಗಿಸಾದ್ಮೇಲೆ ಫಸ್ಟಿಂದ ಚೆಕ್ ಮಾಡ್ಕೊಂಬನ್ನಿ, ಆನ್ಸರ್ಸ್ ಎಲ್ಲ ಬರ್ದಿದ್ದೀನ, ಎಲ್ಲಾದರೂ ಗ್ಯಾಪ್ ಬಿಟ್ಟಿದ್ದೀನಾ ಅಥವಾ ಯಾವುದಾದ್ರೂ ಕ್ವಶನ್ ಮಿಸ್ ಆಗಿದೆಯಾ ಅಂತ ಮಾಡಿಬಿಟ್ಟು ನೀಟಾಗಿ ಆನ್ಸರ್ ಶೀಟ್ನ ಸಬ್ಮಿಟ್ ಮಾಡಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ಸ್ಟೆಪ್ಪೆಲ್ಲ ನೀವು ಫಾಲೋಅಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂದು ಕ್ಯಾಲ್ಕುಲೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಗೀವನ್ ಕೊಟ್ಟಿದ್ದಾರೆ, ಫಾರ್ಮುಲಾ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಆನ್ಸರ್ನ ಇದು ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಆಲ್ವೇಸ್ ಟ್ರೈ ಟು ಅಂಡರ್ಲೈನ್ ಮತ್ತು ಈ ಸ್ಟೆಪ್ಸ್ನೆಲ್ಲ ಫಾಲೋಅಪ್ ಮಾಡಿ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಫೈನಲ್ ಬರ್ತಾ ಇದ್ದೀವಿ. ಎಕ್ಸಾಮ್ಗಿಂತ ಮುಂಚೆ ಇರುವಂಥ ರಾತ್ರಿನ ಹೇಗೆ ಯುಟಿಲೈಸ್ ಮಾಡ್ಕೋಬೋದು? ನೈಟ್ ಬಿಫೋರ್ ದಿ ಎಕ್ಸಾಮ್ ಅಂದರೆ ನಿಮ್ಮ ಕ್ವಾರ್ಟರ್ಲಿ ನಾಳೆ ಅಂದರೆ ಇವತ್ತು ರಾತ್ರಿ ನೀವೇನು ಮಾಡಬೇಕು? ಸೊ ರಿವೈಸ್ ಫಾರ್ಮುಲಾಸ್. ಆವಾಗ ಹೊಸ ಕಾನ್ಸೆಪ್ಟ್ನ ಓದಕ್ಕೆ ಹೋಗಬಾರ್ದು. ನಾಳೆ ಎಕ್ಸಾಮ್ ಅಂದರೆ ಇವತ್ತು ರಾತ್ರಿ ಯಾವುದೇ ಥರ ಹೊಸ ಕಾನ್ಸೆಪ್ಟ್ಸ್ನ ಓದಕ್ಕೆ ಹೋಗಬಾರ್ದು ಮಕ್ಕಳೇ. ಓದಿರುವಂಥ ಫಾರ್ಮುಲಾನ ರಿವೈಸ್ ಮಾಡ್ಕೊಳ್ಳಿ. ಸೊ ರಿವೈಸ್ ರಿಯಾಕ್ಷನ್ಸ್ ಅಂದರೆ ಇದೆಲ್ಲ ಮಾಡಿರೋದು ನೀವು ಒಂದ್ಸತಿ ರಿವಿಷನ್ ಮಾಡ್ಕೊಳ್ಳೋದು, ಕಣ್ಣಾಡ್ಸೋದು ಅಂತಾರಲ್ಲ, ಅದಾದಮೇಲೆ ಮಿನಿಮಮ್ 8 hours ಸ್ಲೀಪ್ ಚೆನ್ನಾಗಿ ಮಾಡಬೇಕು. ಯಾಕಂದರೆ ನೀವು ಓದಿರೋದೆಲ್ಲ ನಿಮಗೆ ವಾಪಸ್ ನಾಳೆ ರಿಫ್ಲೆಕ್ಟ್ ಆಗಬೇಕಂದ್ರೆ ನಿದ್ದೆ ಚೆನ್ನಾಗಾದರೆ ಮಾತ್ರ ಅದು ಬರುತ್ತೆ, ಇಲ್ಲಾಂದರೆ ಮರ್ತೋಗ್ಬಿಡ್ತೀರಾ. ಸೊ ಏನೆಲ್ಲ ಮಾಡಬಾರ್ದು? ಡೋಂಟ್ ಸ್ಟಾರ್ಟ್ ನ್ಯೂ ಚಾಪ್ಟರ್, ಡೋಂಟ್ ಪ್ಯಾನಿಕ್. ಅಂದರೆ ಹೊಸ ಚಾಪ್ಟರ್ ಅವತ್ತು ರಾತ್ರಿ ಓದ್ಕೋಬೇಕು ಅಂತ ಓದ್ಕೊಳಕ್ಕೆ ಹೋಗಬೇಡಿ. ಅದು ನಿಮ್ಮ ತಲೆಯಲ್ಲಿರಲ್ಲ, ಜ್ಞಾಪಕನೂ ಇರಲ್ಲ, ಓದಿರೋದು ಮರ್ತೋಗ್ಬಿಡುತ್ತೆ. ಮತ್ತು ಭಯ ಪಡಕ್ಕೆ ಹೋಗಬೇಡಿ. ಹೇಗಿರುತ್ತೋ ಹೆಂಗಿರುತ್ತೋ ನೀವು ಕಂಪ್ಲೀಟಾಗಿ ಇರುವಂಥ ಟಾಪಿಕ್ಸ್ನೆಲ್ಲ ಕವರ್ ಮಾಡಿ PYQಸ್ನೆಲ್ಲ ಸಾಲ್ವ್ ಮಾಡಿದರೆ ಅದೇ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ ಮಕ್ಕಳೇ, ಈ ಪೇಪರ್ನ ನಾನು ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಅಂತ. ಅರ್ಥ ಆಗ್ತಿದೆಯಲ್ಲ? ಸೊ ಇದಾ ನಿಮ್ಮ ನೈಟ್ ಮಾಡುವಂಥದ್ದು. ಸೊ ಫೈನಲಿ 35ಕ್ಕೆ ಏನೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ. ಸೊ ಫೈನಲ್ ಆಗಿ ನಾನು ಹೇಳೋದು ನಿಮಗೆ ಇಷ್ಟೇ, ಸಕ್ಸಸ್ ಡಸ್ ನಾಟ್ ಕಮ್ ಫ್ರಮ್ ಸ್ಟಡಿಯಿಂಗ್ ಮೋರ್, ಇಟ್ ಕಮ್ಸ್ ಫ್ರಮ್ ಸ್ಟಡಿಯಿಂಗ್ ಸ್ಮಾರ್ಟರ್. ಅಂದರೆ ಸ್ಮಾರ್ಟ್ ವರ್ಕ್ ಈಸ್ ಬೆಟರ್ ದನ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ತುಂಬ ಕಷ್ಟಪಟ್ಟು ಓದಬೇಕು ಅನ್ನೋದೇನಿಲ್ಲ, ಒಂದು ಸ್ವಲ್ಪ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿ ಆರಾಮಾಗಿ, ಕೆಮಿಸ್ಟ್ರಿ ಅಂತ ಅಲ್ಲ ಯಾವುದೇ ಸಬ್ಜೆಕ್ಟಲ್ಲೂ ನೀವು 35 ಬರ್ಬೋದು ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ಸೊ ಈಸಿಯಾಗಿ ಸ್ಟಾರ್ಟ್ ಮಾಡಿ, ಬೇಗ ಸ್ಟಾರ್ಟ್ ಮಾಡಿ, ಅರ್ಲಿ ಸ್ಟಾರ್ಟ್ ಮಾಡಿ. ಓದೋವಾಗ ಏನೇನು ಇರಬೇಕು ಎಲ್ಲ ಮೆಟೀರಿಯಲ್ಸ್ ಹತ್ರ ಇಟ್ಕೊಳ್ಳಿ. PYQs ಆಗಿರ್ಬೋದು, ಎಕ್ಸಾಂಪ್ಲರ್ಸ್ ಆಗಿರ್ಬೋದು, ನೀಟಾಗಿ ಕೂತ್ಕೊಂಡು ಸ್ಟಡಿ ಮಾಡಿ ನಿಮ್ಮ ಎಕ್ಸಾಮ್ಸನ್ನು ಯಶಸ್ವಿಯಾಗಿ ಮಾಡಿ ಮಕ್ಕಳೇ. ಸೊ ಇನ್ನೂ ಒಂದು ಅದ್ಭುತವಾದ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದೇ ಥರ ವಿಡಿಯೋ ಎಂಡ್ಗಿಂತ ಮುಂಚೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ವಾರ್ಟರ್ಲಿಯಲ್ಲಿ ನೀವು ಎಷ್ಟು ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಮಕ್ಕಳೇ. ಸೊ ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನೋಡೋಣ. ಬಾಯ್ ಬಾಯ್, ಟೇಕ್ ಕೇರ್ ಮಕ್ಕಳೇ.